ಯಕ್ಷಗಾನ ಕಲಾವಿದರ ಬಗ್ಗೆ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮನೆ ಅನ್ನೋರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದು ಈಗ ಇಕ್ಕಟ್ಟಿಗೆ ಸಿಲುಕಿಸಿದೆ. ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳಾಗಿದ್ದು ಅಲ್ಲಿ ಅಂಥ ಅನಿವಾರ್ಯತೆ ಇದೆ ಅಂತ ಹೇಳಿಕೆ ಕೊಟ್ಟರು. ಈ ಆಡಿಯೋ ಒಂದು ಹೊರಗೆ ಬಂತು. ಸ್ತ್ರೀ ವೇಷಧಾರಿಗಳು ಒತ್ತಡದಲ್ಲಿರ್ತಾ ಇದ್ರು, ಅವರ ಮೇಲೆ ಇತರರಿಗೆ ಮೋಹವೇ ಇರ್ತಾ ಇತ್ತು. ಸ್ತ್ರೀ ವೇಷಧಾರಿಗಳು ಕಲಾವಿದರು ಏನಾದರೂ ಸಲಿಂಗಕಾಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಆಗ ಭಾಗವತರು ಮರು ದಿವಸವೇ ಅವರಿಗೆ ಪದ್ಯವನ್ನೇ ಕೊಡ್ತಿರಲಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದ್ದ ಹಾಗೆ ಅವರು ಮತ್ತೊಂದು ಹೇಳಿಕೆ ಕೊಟ್ಟರು. ಕೆಲ ಯಕ್ಷಗಾನ ಕಲಾವಿದರು ಸಲಿಂಗಿಗಳು ಹೌದು, ಈ ವಿಚಾರವನ್ನು ನಾನು ಹೊಸದಾಗಿ ಹೇಳ್ತಾ ಇಲ್ಲ. ನನ್ನ ಉದ್ದೇಶ ಕಲಾವಿದರ ಬದುಕು ಉಜ್ವಲಗೊಳಿಸುವುದು. ಹೀಗಾಗಿ ನನ್ನ ಹೇಳಿಕೆಯಿಂದ ಕಲಾವಿದರಿಗೆ ಇನ್ ಕೇಸ್ ನೋವಾಗಿದ್ರೆ ನಾನು ಕ್ಷಮೆ ಯಾಚಿಸ್ತೀನಿ ಅಂತ ಕೂಡ ಹೇಳಿದರು. ಬಿಳಿಮನೆ ಹೇಳಿಕೆ ವಿಚಾರವಾಗಿ ಯಕ್ಷಗಾನ ಕಲಾವಿದರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಳಿಮನೆಯನ್ನ ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕಬೇಕು ಅಂತ ವಿಜೇಂದ್ರ ಅವರು ಆಗ್ರಹಿಸಿದ್ದಾರೆ. ನನಗೆ ಇದರಲ್ಲಿ ಎರಡು ಅರ್ಥ ಆಗಿಲ್ಲ. ಓಕೆ, ಹೇಳಿ ಅದೇನು ಹೇಳಿದ್ದಾರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರನ್ನು ಹರ್ಟ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಸಹಜವಾಗಿ ಆ ಸ್ತ್ರೀ ಒಂದೊಂದು 10-20 ವರ್ಷ ಒಬ್ಬಳು ಸ್ತ್ರೀ ವೇಷ ಮಾಡಿದ್ರೆ ಅವಳ ದೇಹ ಭಾಷೆಯೇ ಬದಲಾಗ್ತದೆ, ಅವರು ನಡೆಯುವುದು ಕೂಡ ಸ್ತ್ರೀ ಆಗಿರ್ತದೆ. ಆ ಥರ ಬದಲಾಗ್ತದೆ, ನಾವೆಲ್ಲ ಕಣ್ಣಾರೆ ಕಂಡಿದ್ದು. ನನ್ನ ಪ್ರಶ್ನೆ ಅದಲ್ಲ. ಕಲಾವಿದರಿಗೆ ಯಾರಿಗಾದ್ರೂ ಬೇಜಾರಾಗಿದ್ರೆ ನಾನು ದಯವಿಟ್ಟು ಕ್ಷಮೆ ಕೇಳ್ತೇನೆ, ನಾನು ಅದಕ್ಕೆ ವಿಷಾದಿಸ್ತೇನೆ. ನಾನು ಕೂಡ ಒಬ್ಬ ಯಕ್ಷಗಾನ ಕಲಾವಿದ. ಹಾಗಾಗಿ ನನ್ನ ಉದ್ದೇಶ ಅವರ ಬದುಕನ್ನು ಉಜ್ವಲಗೊಳಿಸುವುದೇ ವಿನಃ ಅವರ ಬದುಕಿಗೆ ಭಂಗ ತರುವುದಲ್ಲ. ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮೆ. ಬಿಳಿಮಲೆಯವರು ಅಂತಹ ಮೇಧಾವಿಗಳು ಯಾವ ತರದಲ್ಲಿ ಮಾತಾಡಿದ್ದಾರೆ, ಯಾವ ಉದ್ದೇಶ ಇಟ್ಟುಕೊಂಡು ಮಾತಾಡಿದ್ದಾರೆ, ಅದು ನಾವು ಅವ್ರ ಹತ್ರ ಮಾತಾಡಿ ಅವ್ರ ಫೋನಿಗೆ ಸಂಪರ್ಕ ಸಿಕ್ಕಿದ್ರೆ ನಾನು ಅವ್ರ ಹತ್ರ ಕೇಳಿ ನಿಮ್ಗೆ ಹೇಳ್ಬೋದು. ಅವ್ರು ನಂಗೆ ಸಂಪರ್ಕ ಸಿಗ್ಲಿಲ್ಲ ಬೆಳಿಗ್ಗೆಯಿಂದ, ತುಂಬಾ ಟ್ರೈ ಮಾಡಿ. ಕರಾವಳಿಯ ಸಂಸ್ಕೃತಿ ಪರಂಪರೆಗೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ. ಅವ್ರು ಕ್ಷಮೆ ಕೇಳ್ತಿದ್ದಾರೆ, ಅವರು ಯಕ್ಷಗಾನ ಕಲಾವಿದರು ಅಂತ ಹೇಳ್ತಿದ್ದಾರೆ, ಅದು ಅಬ್ಸರ್ವೇಷನ್ಸು. ಬಟ್ ಹಾಗಿರಬೇಕಾಗಿಲ್ಲ ಅಂತ ನನ್ನ ವಾದ. ಯಾಕೆ ಅಂದರೆ ಸಲಿಂಗಕಾಮಿಗಳಾದರೂ ಅವರ ಬದುಕನ್ನು ಉಜ್ವಲಗೊಳಿಸುವುದು. ಸಲಿಂಗಕಾಮಿಗಳ ನಡುವೆಯೇ ಅವರಿಬ್ಬರ ಬದುಕು ಉಜ್ವಲವಾಗೇ ಇಲ್ಲ ಅಂತ ಇವ್ರು ಹೇಳಿದ್ಯಾರು? ಇವರು ಅಬ್ಸರ್ವ್ ಮಾಡಿರೋ ಪ್ರಕಾರ ಹಂಗಲ್ಲ, ಯಾರು ಹೇಳಿದ್ದು ಅದನ್ನು? ಸಲಿಂಗಕಾಮಿಗಳು ಇದಾರಲ್ಲ, ಸಲಿಂಗಿಗಳು ಬೇರೆ ಕಡೆ ಯಾವುದೋ ದೇಶದಲ್ಲೋ ನಮ್ಮ ದೇಶದಲ್ಲೋ ಇನ್ನೊಂದು ಕಡೆ. ರಾಜಕಾರಣದಲ್ಲಿ ಇಲ್ವಂಥ ಸಲಿಂಗಿಗಳ, ಸಾಹಿತಿಗಳಲ್ಲಿ ಇಲ್ವಂತ, ಹಂಗಾರೆ ಎಲ್ಲ ಫೀಲ್ಡಲ್ಲೂ ಇರ್ತಾರಪ್ಪ, ಬರೀ ಯಕ್ಷಗಾನದಲ್ಲೇ ಯಾಕೆ? ಇನ್ನು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗತ್ತೆ ಅಂತ ಅವ್ರ ವಾದ. ಬಟ್ ಅವರಿಬ್ರು ಚೆನ್ನಾಗಿರಲ್ಲ ಅಂತ ಹೇಳಿದವ್ರು ಯಾರು? ಮತ್ತು ಅದನ್ನು ಅಕ್ಸೆಪ್ಟೆಡ್ ಮ್ಯಾರೇಜ್ ಆಗಿದೆಯಲ್ಲ ಈಗ. ಹೌದು, ಅದನ್ನು ಕಾನೂನು ಒಪ್ಕೊಂಡ್ಬಿಟ್ಟಿದೆಯಲ್ಲ. ಹಾಗಾಗಿ ಇದು ನಂಗೆ ಅನ್ಸಲ್ಲಪ್ಪ, ಗೊತ್ತಿಲ್ಲ ಅದೇನೋ. ಬಟ್ ಈ ಪಾತ್ರದ ಎಫೆಕ್ಟ್ಗಳು ಕೆಲವ್ರ ಮೇಲೆ ಕೆಲವು ಸರಿ ಆಗಬಹುದೇನೋ. ಕೆಲವು ಈಗ ಯಾರೋ ಹೀರೋಗಳು ಕೆಲವು ಪಾತ್ರಗಳನ್ನು ಮಾಡೋವಾಗ ರಾಜ್ಕುಮಾರ್ ಅವರು ಹೇಳ್ತಿದ್ರು, ರಾಘವೇಂದ್ರ ಸ್ವಾಮಿದು ಫಿಲಮ್ ಮಾಡಿದಾಗ ಆ ಪಾತ್ರವನ್ನು ನಿರ್ವಹಿಸಿದಾಗ ನನಗೊಂಥರ ಆವಾಹನೆ ಆದಂಗೆ ಆಗಿತ್ತದು ಅನ್ನೋ ಥರ. ಅಂದರೆ ಅಷ್ಟರೊಳಗಡೆ ಲೀನವಾಗಿ ಹೋಗ್ತಾ ಇದ್ವಿ ಆ ಥರ. ಹಾಗೆ ಕೆಲವು ಪಾತ್ರಗಳ ಇನ್ಫ್ಲೂಯೆನ್ಸ್ ಮನುಷ್ಯನ ಮೇಲೆ ಇರ್ಬೋದು ದೀರ್ಘಕಾಲದಲ್ಲಿ. ಸಕ್ಕರೆ ದರನ 31 ರೂಪಾಯಿಯಿಂದ 41 ರೂಪಾಯಿಗೆ ಎತ್ಕೊಂಡು ಹೋಗ್ತಾರಂತೆ ಕೇಂದ್ರ ಸರ್ಕಾರದವರು, ಎಬ್ಬಿಸ್ತಾರಂತೆ ಮೇಲಕ್ಕೆ, ಅಂದರೆ ಹೆಚ್ಚು ಮಾಡ್ತಾರೆ ಸರಳ ಅಂತ ಮಂತ್ರಿಗಳು ಹೇಳಿದ್ದಾರೆ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಮಂತ್ರಿಗಳು. 10 ವರ್ಷದಿಂದ ಮಾಡಿಲ್ಲ, ಹಾಗಾಗಿ ಈಗ ಮಾಡ್ತಾ ಇದ್ದೀವಿ ಅಂತಾರೆ. ಕೇಂದ್ರ ರಾಜ್ಯದವರು ರಿಕ್ವೆಸ್ಟ್ ಮಾಡಿದ್ರು ಒಂಚೂರು ಜಾಸ್ತಿ ಮಾಡಿ ಅಂತ. ಈಗ 40 ರೂಪಾಯಿಗೆ ತೊಗೊಂಡು ಹೋಗ್ತಾರೆ ಅಂತ ಸುದ್ದಿ. ಆಯಿತು, ರೈತರಿಗೂ ಒಳ್ಳೇದಾಗಬೇಕು, ಕಾರ್ಖಾನೆ ಮಾಲೀಕರಿಗೂ ಒಳ್ಳೇದಾಗಬೇಕು, ರೈತರಿಗೂ ಒಳ್ಳೇದಾಗಬೇಕು, ಕಾರ್ಖಾನೆ ಮಾಲೀಕರಿಗೂ ಒಳ್ಳೇದಾಗಬೇಕು, ಜನ ಸಾಯಬೇಕು, ಜನ ಜಾಸ್ತಿ ಕೊಟ್ಟು ತಗೋಬೇಕು, ಅಷ್ಟೇ ಕೊಡಬೇಕು. ಸತ್ತರೆ ಓಕೆ, ನೋ ಪ್ರಾಬ್ಲಮ್. ಜನ ಸತ್ತರೆ ಏನಾಗಲ್ಲ, ಏನಾಗುತ್ತೆ? ಪ್ರಹ್ಲಾದ್ ಜೋಶಿಗೆ ಏನಾಗಬೇಕು? 1 ರೂಪಾಯಿನಿಂದ ನಾನು 41 ಮಾಡಿ ಅಂತ ಹೇಳಿದ್ದೆ, 40 ಮಾಡಿದ್ದೀವಿ ಅಂತ ಜೋಶಿ ಹೇಳಿದ್ದಾರೆ. ನಾನು ಹೋಗಿ ರಿಕ್ವೆಸ್ಟ್ ಮಾಡಿದ್ಮೇಲೆ ಮಾಡಿರೋದು. ಶುಗರ್ ಫ್ಯಾಕ್ಟ್ರಿ ಅವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಸಿಎಂ ಹತ್ರನೂ ಗಲಾಟೆ ಮಾಡಿದ್ದಾರೆ, ನನ್ನ ಹತ್ರನೂ ಬಹಳ ರಿಕ್ವೆಸ್ಟ್ ಮಾಡಿದ್ದಾರೆ. ಶುಗರ್ ಪ್ರೈಸ್ ಜಾಸ್ತಿ ಆಗಿ 10 ವರ್ಷ ಆಯಿತು, ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಸೊ ನಾವು ಅದನ್ನ ಪ್ರೈಮ್ ಮಿನಿಸ್ಟರ್ಗೆ ಮನವಿಯನ್ನು ನಾವು ಮಾಡಿದ್ದೇವೆ. ರೈತರಿಗೂ ಒಳ್ಳೇದಾಗಬೇಕು, ಫ್ಯಾಕ್ಟ್ರಿಗೂ. ಬಹಳ ಸಂತೋಷ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೂ ಆ ಕಡೆ ಸ್ವಲ್ಪ ಬಿಸಿ ಅವ್ರಿಗೂ ಅರಿವಿದೆ. ಇದರಲ್ಲಿ ರೈತರಿಗೆ ಒಳ್ಳೇದಾಗಬೇಕು ಅನ್ನೋದಕ್ಕಿಂತ ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ ಒಳ್ಳೇದಾಗಬೇಕು. 10 ವರ್ಷ ಮಾಡಿಲ್ಲ ಅಂತಂದ್ರೆ ಏನೋ ಒಂದು ಮಾರ್ಜಿನಲ್ಲಿ ಆಗತ್ತೆ, ಅದು ಆಗಲ್ಲ ಅಂತಲ್ಲ ನಾನು ಹೇಳ್ತಿರೋದು. ಬಟ್ ರೈತರಿಗೂ ಒಳ್ಳೇದಾಗಬೇಕು, ಕಾರ್ಖಾನೆಗೂ ಒಳ್ಳೇದಾಗಬೇಕು. ಇದು ನಂದಿನಿ ಹಾಲಿಂದ ಬನ್ನಿ, ರೈತರಿಗೂ ಒಳ್ಳೇದಾಗಬೇಕು, ನಂದಿನಿಗೂ ಒಳ್ಳೇದಾಗಬೇಕು, ಗ್ರಾಹಕ ನೆಗೆದು ಬಿದ್ದು ಸಾಯಿ. ಸರ್ ಇದು ವಿದ್ಯುತ್ ಶಕ್ತಿ
ಅದು ವಿದ್ಯುತ್ ಶಕ್ತಿ ಉತ್ಪಾದಕರಿಗೂ ಒಳ್ಳೇದಾಗಬೇಕು, KEBಗೂ ಕೆಪಿಟಲ್ಗೂ ಒಳ್ಳೇದಾಗಬೇಕು, ಲಾಸಲ್ಲಿ ಇದ್ದೀವಿ. ಸರ್ ಇದು ಗ್ರಾಹಕ ನೆಗೆದು ಬಿದ್ದು ಸಾಯಿ, ಎಲ್ಲ ಕಡೆನೂ ಅದೇ ಪರಿಸ್ಥಿತಿ. ಸರ್ ಇದು ನೀರು ಭಾಳ ಕಷ್ಟ ಆಗ್ತಾ ಇದೆ ನಮಗೆ, ಅದರೆಲ್ಲ ವರ್ಕ್ಸ್ ಮಾಡೋಕ್ಕೆಲ್ಲ ದುಡ್ಡೇ ಇಲ್ಲ, ಹಂಗಾರೆ ಅದಕ್ಕೂ ಒಳ್ಳೇದಾಗಬೇಕು, ಬಿಡಬಳಿ ಸಿಸ್ಬಿಗೂ ಒಳ್ಳೇದಾಗಬೇಕು. ಸರ್ ಇದು ಗ್ರಾಹಕ ನೆಗೆದು ಬಿದ್ದು ಸಾಯಿ. ಏನಕ್ಕೂ ಬೇಡವಾ ಸರ್ ನಾವು ಹಂಗಾದ್ರೆ? ಗ್ರಾಹಕನಂತ ಪಾಪಿ ಈ ದೇಶದಲ್ಲಿ ಇನ್ನೊಬ್ಬ ಇಲ್ಲ. ಗ್ರಾಹಕನಂತ ಪಾಪಿ ಈ ದೇಶದಲ್ಲಿ ಇನ್ನೊಬ್ಬ ಇಲ್ಲ. ಅವನು ಕೇಳೋದೂ ಇಲ್ಲ, ಅವನು ಕೇಳೋ ಕನ್ಸಲ್ಟೇಟಿವ್ ಪ್ರಾಸೆಸ್ಸೂ ಇಲ್ಲ ನಮ್ಮ ದೇಶದಲ್ಲಿ, ಹಾಳಾಗೋಗ್ಲಿ ಇದ್ರೆ. ಎಸ್